ರೈತರಿಗೆಲ್ಲ ನನ್ನ ನಮಸ್ಕಾರಗಳು. ರೈತರೇ, ಇವತ್ತು ನಾನು ಒಂದು ಮುಖ್ಯವಾದ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ ನಿಮ್ಮ ಮುಂದೆ. ಬಹಳಷ್ಟು ರೈತರು ಟೊಮಾಟೊ ಬೆಳೆಯನ್ನು ಬೆಳೆಸಕ್ಕೆ ಮುಂದಾಗುತ್ತಾರೆ. ಈ ಟೊಮಾಟೊ ಬೆಳೆಯನ್ನು ಬೆಳೆಸಲಿಕ್ಕೆ ಸಸಿಯನ್ನು ತಗೊಂಡ್ಬಂದು ಭೂಮಿಯಲ್ಲಿ ಸಸಿ ನೆಟ್ಟಿದ ಮೇಲೆ ಅಥವಾ ನಾಟಿ ಮಾಡಿದ ಮೇಲೆ ನೀರನ್ನು ಹರಿಸ್ತಾರೆ. ಈ ನೀರು ಹರಿಸಿದ ಮೇಲೆ ಹೆಚ್ಚು ನೀರಾಗಿ ತೇವಾಂಶ ಜಾಸ್ತಿ ಆಗಿ ಡ್ಯಾಂಪಿಂಗ್ ಆಫ್ ಅಥವಾ ಕತ್ತು ಕೊಳೆ ರೋಗ ಎಂಬುದು ಟೊಮಾಟೊ ಸಸಿಯಲ್ಲಿ ಕಂಡು ಬರುತ್ತದೆ. ಆ ಟೊಮಾಟೊ ಸಸಿಯಲ್ಲಿ ಅದನ್ನು ಕಂಡು ಬಂದಾಗ ಬಹಳಷ್ಟು ರೈತರು ಮಾರುಕಟ್ಟೆಯಲ್ಲಿ ಹೋಗಿ ಕೆಮಿಕಲ್ ಔಷಧಿಗಳಾದ COC ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಜಬ್, ಕ್ಯಾಪ್ಟನ್, ಹೆಕ್ಸಾಕೊನಜಲ್ ಇಂಥ ಔಷಧಿಗಳು ತಗೊಂಡ್ಬಂದು ಡ್ರಂಚ್ ಮಾಡಿ ತಮ್ಮ ಸಸಿಗಳನ್ನು ಅವರು ಕಾಪಾಡಿಕೊಳ್ಳುತ್ತಾರೆ. ಆದರೆ ಅದರ ಕೆಮಿಕಲ್ ಅಂಶ ಹಾಗೆ ಇದ್ದು ಬಿಡುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಜೈವಿಕ ಔಷಧಿಗಳಾದ ಟ್ರೈಕೋಡರ್ಮಾ ವಿರಿಡಿ, ಟ್ರೈಕೋಡರ್ಮಾ ಹರ್ಜೇನಿಯಮು, ಸುಡೋಮೋನಾಸ್ ಫ್ಲೋರೆಸೆನ್ಸ್ ಇಂಥವು ನಿಮಗೆ ಜೈವಿಕ ಔಷಧಿಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಅದನ್ನು ಸಹ ತಗೊಂಡ್ಬಂದು ತಾವು ಈ ಡ್ಯಾಂಪಿಂಗ್ ಆಫ್ ಅಥವಾ ಕತ್ತುಕೊಳೆ ರೋಗ, ಟೊಮಾಟೋದಲ್ಲಿ ಬರುವ ಕತ್ತುಕೊಳೆ ರೋಗನ್ನ ಡ್ರಂಚ್ ಮಾಡಿದರೆ ಕಂಟ್ರೋಲ್ ಆಗುತ್ತೆ. 1 ಲೀಟರ್ ನೀರಲ್ಲಿ ಈ ಜೈವಿಕ 5 ml ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ನಾವು ಕೆಳಗಡೆ ಭೂಮಿಯಾಗ ಡ್ರಂಚ್ ಮಾಡಿದ್ರೆ ನಾವು ಇದನ್ನು ಕತ್ತುಕೊಳೆ ರೋಗದಿಂದ ನಮ್ಮ ಟೊಮಾಟೆ ಬೆಳೆಯನ್ನು ಕಾಪಾಡಿಕೊಂಡು ಒಳ್ಳೆ ಇಳುವರಿಯನ್ನು ತೆಗಿಬಹುದು ಅಂತೇಳಿ ನಾನು ನಿಮ್ಮಲ್ಲಿ ಕಳಕಳವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂತಿ ನಿಮ್ಮ ರೆಹಮತುಲ್ಲಾ. ಧನ್ಯವಾದಗಳು.